ನಂಜನಗೂಡಿನ ಗರಳಪುರಿ ಉತ್ಸವಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಯೋಗಾಭ್ಯಾಸ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಬೃಹತ್ ಯೋಗ ಜಾಗೃತಿ ಕಾರ್ಯಕ್ರಮದಲ್ಲಿ ಅನೇಕ ಯೋಗಪಟುಗಳು ಭಾಗಿಯಾಗಿ ಯೋಗಾಭ್ಯಾಸ ನಡೆಸಿದರು. ಆರೋಗ್ಯಕರ ಬದುಕಿಗೆ ಯೋಗ ಅತಿ ಮುಖ್ಯ ಎಂಬ ಸಂದೇಶವನ್ನು ಶಾಸಕರು ನೀಡಿದ್ದು, ಸಾರ್ವಜನಿಕರಿಗೆ ಯೋಗದ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಮಲ್ಲೇನಮೂಲೆ ಶ್ರೀಗಳು, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದು, ಜಾತ್ರಾ ಮಹೋತ್ಸವದ ಹಿನ್ನೆಲೆ ನಂಜನಗೂಡಿನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಎಲ್ಲ ಶರಣ ಸಮರ್ಪಿಸಿ ಯೋಗವೇ ಜೀವನ ಅನ್ನುವಂಥ ಒಂದು ಮಾತಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಯೋಗ ಅದು ಜೀವನವೇ ಅನ್ನೋದು ಮಾತಿರೋದ್ರಿಂದ ಯೋಗ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಜೀವನ ಯೋಗ ಎರಡು ಒಂದೇ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯೋಗ ಎಷ್ಟು ಮುಖ್ಯ ಅನ್ನೋದು ಇನ್ನು ಬಹಳಷ್ಟು ಪ್ರಚಲಿತಕ್ಕೆ ಬರಬೇಕಾದಂಥ ವಿಚಾರವಾಗಿದೆ. ಈ ದಿನದ ಒತ್ತಡದ ಜೀವನದಲ್ಲಿ ಯೋಗ ಮತ್ತೆ ಜೀವನಕ್ಕೆ ಕರ್ಕೊಂಡು ಹೋಗುವಂತಹ ಶಕ್ತಿ ಇರುವಂಥದ್ದು. ಹಾಗಾಗಿ ಯೋಗದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಜನರಿಗೆ ಒತ್ತಡದ ಜೀವನವನ್ನು ಸುಲಲಿತವಾಗಿ ನಡೆಸುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುತ್ತೆ. ಅದನ್ನು ಮಾಡಬೇಕಾಗಿರೋದು ಮತ್ತು ಜನಗಳಿಗೆ ತಿಳುವಳಿಕೆ ಮೂಡಿಸ್ಬೇಕಾಗಿರೋಂಥದ್ದು ಬಹಳ ಮುಖ್ಯ. SPYSS ಯೋಗ ಶಿಬಿರಗಳು ನಮ್ಮ ಮಠದಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ತುಂಬ ವರ್ಷಗಳಿಂದ ಎಣ್ಣೆ ಮಜ್ಜಿನ ಜೀವನದಲ್ಲಿ ರೂಢಿಸ್ಕೊಳ್ಳುವಂತಹ ಸಮಯವನ್ನು ಬಹಳ ಕಡಿಮೆ ಇದೆ. ಹಾಗಾಗಿ ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅದರ ಉಪಯೋಗ ಏನು ಅನ್ನೋದು ಅವರಲ್ಲೇ ಅವರಿಗೆ ಅರಿವು ಬರಬೇಕು. ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ಅವರೆಲ್ಲ ಅರಿವು ಮೂಡಿಸಿ ಅದರದ ಉಪಯೋಗಗಳನ್ನು ಪಡ್ಕೊಳ್ಳೋಂಗೆ ಮಾಡಬೇಕು. ಈ ಒಂದು ಉತ್ಸವದ ಪ್ರಯುಕ್ತ ಮೊದಲನೇ ಕಾರ್ಯಕ್ರಮವಾಗಿ ಯೋಗ ಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ತಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಗೌರವಾನ್ವಿತ ಹಿರಿಯರು, ನನ್ನ ಎಲ್ಲ ತಾಯಂದಿರು, ನನ್ನ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ನನ್ನ ಎಲ್ಲ ಯುವಕ ಮಿತ್ರರು ಮತ್ತು ನಮ್ಮ ತಾಲೂಕಿನ ಎಲ್ಲ ಗೌರವ ಹಿರಿಯರಾಗಿರುವಂಥ ಮರಳ್ಮೂಳೆ ಮಠದ ಪೂಜ್ಯ ಸ್ವಾಮೀಜಿಯವರು ಕೂಡ ತಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನವನ್ನು ಕೂಡ ಇವತ್ತು ನೀಡಿದ್ದಾರೆ. ಅವರು ಕೂಡ ಒಂದು ಮಾತನ್ನು ಹೇಳಿದ್ರು ಕೂಡ, ಇವತ್ತು ತುಂಬ ಫಾಸ್ಟ್ ಜೀವನದಲ್ಲಿದ್ದೀವಿ, ತುಂಬ ವೇಗವಾಗಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಎಲ್ಲವೂ ಕೂಡ ವೇಗವಾಗಿ ನಡೀತಾ ಇದೆ. ನಾವು ಸೇವಿಸುವಂಥ ಆಹಾರ ಕೂಡ ಈಗ ಫಾಸ್ಟ್ ಫುಡ್ ತುಂಬ ವೇಗವಾಗಿ ನಮಗೆ ಬೇಕು. ನಾವು ಮಾಹಿತಿಯನ್ನು ಕನ್ಸ್ಯೂಮ್ ಮಾಡೋದು ಕೂಡ ವೇಗ. ಇಂಟರ್ನೆಟ್ನಲ್ಲಿ ನಮಗೇನು ಮಾಹಿತಿ ಬೇಕು, ಒಂದು 2 ನಿಮಿಷ ಲೇಟ್ ಆದರೂ ಕೂಡ ನಮಗೆ ಆತಂಕ ಆಗ್ತದೆ, ಒಂಥರ ಆಂಗ್ಸೈಟಿ ಆಗ್ತದೆ. ಸೊ ಆ ರೀತಿಯಾದಂಥ ಬದುಕನ್ನು ನಾವು ಸಾಗಿಸ್ತಾ ಇದ್ದೀವಿ. ಇಂಥ ಒಂದು ಸಮಯದಲ್ಲಿ ನಮಗೆ ಯೋಗ ಅತಿ ಅವಶ್ಯಕ. ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ಏನು ಯೋಗ ಒಂದು ಬರೀ ಪ್ರಾಕ್ಟೀಸ್ ಅಲ್ಲ, ಅದು ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಳಿಕ್ಕೆ ಯೋಗದ ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗ್ತದೆ. ನಾವೆಲ್ಲರೂ ಕೂಡ ವಿ ಹ್ಯಾವ್ ಟು ಸ್ಲೋ ಡೌನ್. ನಾವೇನು ಪೇಸ್ನಲ್ಲಿದ್ದೀವಿ, ವಿ ಹ್ಯಾವ್ ಟು ಸ್ಲೋ ಡೌನ್. ಅದರಿಂದ ಇಂಥ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ತಾಲೂಕಿನಲ್ಲಿ ಯಾವಾಗ ಆಗಬೇಕಾಗ್ತದೆ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.